ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡಿ, ಇವತ್ತು ನಾನು ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. ಅದನ್ನೆಲ್ಲ ನೀರಿಗೆ ನಾವು ಸೋರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಡಲೆಬೇಳೆ ಇದು ಸೋರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಕಡಲೆಬೇಳೆ. ಇದಕ್ಕೆ ನಾನು ಏನೇನು ಹಾಕ್ತೀನಿ ರುಬ್ಬಕ್ಕೆ, ಫಸ್ಟು ರುಬ್ಕೊಳ್ಳೋಕೆ ಏನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಫಸ್ಟ್ ಏನು ಹಾಕ್ತೀನಿ ತೋರಿಸ್ತೀನಿ ಬನ್ನಿ. 4 ಬೆಳ್ಳುಳ್ಳಿ, ಅದಾದಮೇಲೆ ಫ್ರೆಂಡ್ಸ್ ಅರ್ಧ ಈರುಳ್ಳಿನ ಹಾಕ್ತೀನಿ. ಅರ್ಧ ಈರುಳ್ಳಿ. ಅದಾದಮೇಲೆ ಫ್ರೆಂಡ್ಸ್, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ. ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅದೆಲ್ಲ ಹಾಕ್ತಾಯಿದ್ದೀನಿ. ಇದು ಫ್ರೆಂಡ್ಸ್ ಫಸ್ಟು ರುಬ್ಕೊಳ್ಳೋಕ್ಕೆ ನಾವು ಹಾಕಬೇಕು. ಆಮೇಲೆ ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಸ್ವಲ್ಪ ವಡೆಗೆ ಇವಾಗಲೇ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, 3 ಪೀಸು ತೆಂಗಿನಕಾಯಿ. ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಶುಂಠಿನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದು ಶುಂಠಿ. ಇಷ್ಟೆಲ್ಲನ ಹಾಕ್ಕೊಂಡು ಕಡಲೆಬೇಳೆನೂ ನೀಟಾಗಿ ರುಬ್ಕೋಬೇಕು. ರುಬ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು ಏನೇನು ಸೊಪ್ಪನ್ನ ಕಟ್ ಮಾಡಿ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಟ್ ಮಾಡ್ತೀನಿ. ಈಗ ಫ್ರೆಂಡ್ಸ್ ನಾನು ಮೊದಲು ಸಬ್ಬಕ್ಕಿ ಸೊಪ್ಪನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಯಾವಾಗಾದರೂ ಟೈಮ್ ಇದ್ದಾಗ ಮಾಡ್ಕೊಂಡು ತಿನ್ನೋದು. ಸಬ್ಬಕ್ಕಿ ಸೊಪ್ಪು ಹಾಕ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಸುಮ್ಮನೆ ಎಷ್ಟೋ ತುಂಬ ದಿನ ಆಗಿತ್ತು ವಡೆನ ಮಾಡಿ, ಸಿಂಪಲ್ಲಾಗಿ ಇವತ್ತು ಬರೀ ಚಿತ್ರಾನ್ನ ಮಾಡ್ತಾಯಿದ್ನಲ್ಲ, ಅದಕ್ಕೋಸ್ಕರ ಮಾಡಬೇಕು ಅನ್ನಿಸ್ತು ಫ್ರೆಂಡ್ಸ್, ಮಾಡ್ತಾಯಿದ್ದೀನಿ. ಏನು ಹಬ್ಬ ಆ ಥರ ಈ ಥರ ಏನಿಲ್ಲ. ಇನ್ನು ಇಲ್ಲಿ ಫ್ರೆಂಡ್ಸ್ ಪುದೀನ, ಕೊತ್ತಂಬರಿ ಇದನ್ನು ಇದ್ರೊಳಗಡಿಕೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಅದು ಒಂಥರ ಸಣ್ಣಕ್ಕೆ ಎರಡೂ ಮಿಕ್ಸಲ್ಲಿ ಕಟ್ಟಾಗುತ್ತೆ. ಆವಾಗ ಇನ್ನೂ ಸಣ್ಣಾಗಿ ಈ ಸೊಪ್ಪು ಕಟ್ಟಾಗುತ್ತೆ. ನಾನು ಆ ಥರನೇ ಮಾಡೋದು ಫ್ರೆಂಡ್ಸ್. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು ಕಟ್ಟಾಯ್ತೈತೆ, ಅದ್ರ ಜೊತೆ ಇದನ್ನು ಕಟ್ಟಾಗುತ್ತೆ. ಇನ್ನು ಫ್ರೆಂಡ್ಸ್ ಇದನ್ನು ವಾಶ್ ಮಾಡ್ಕೊಳ್ಳೋಣ ಬನ್ನಿ. ವಾಶ್ ಮಾಡ್ಕೊಂಡು ಅದಕ್ಕೆ ಹಾಕೊಳ್ಳೋಣ. ನಾನು ವಡೆಗೆ ಏನೇನು ಫ್ರೆಂಡ್ಸ್, ನೀವು ಬೇಕಾದ್ರೆ ಹೆಸ್ರು ಬೇಳೆನೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಅದು ನಿಮಗೆ ಸೇರ್ಕೊಂಡಿದ್ದು. ನಾನು ಯಾವಾಗಲೂ ಹೆಸ್ರು ಬೇಳೆನ ಹಾಕಲ್ಲ, ಬರೀ ಈ ಥರ. ನೋಡಿ ಫ್ರೆಂಡ್ಸ್, ಎಲ್ಲ ಸೊಪ್ಪನ್ನು ಹಾಕಿದ್ದೀನಿ ನಿಮ್ಮ ಮುಂದೆ. ಫ್ರೆಂಡ್ಸ್, ನಾವು ಏನು ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ಟೈಮೇ ಸಿಗಲ್ಲ. ಎಲ್ಲ ಟೈಮಲ್ಲೂ ಏನಾದ್ರು ಮಾಡ್ತೀವಿ ಅಂದರೆ ಟೈಮ್ ಸಿಗ್ತದೆ ಇಲ್ಲ ಫ್ರೆಂಡ್ಸ್. ಈಗ ನೋಡಿ, ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಅದರೊಳಗೆ ಹಾಕಿದ್ದೀನಿ, ನಿಮಗೆ ಗೊತ್ತು. ಜೀರಿಗೆನೂ ಅದರೊಳಗಡೆ ರುಬ್ಬ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಈರುಳ್ಳಿ ಹಾಕಿ, ಏನು ಜಾಸ್ತಿ ಬೇಡಿ. ಮೆಣಸಿನ್ಕಾಯಿ ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ. ಈ ಟೈಮಲ್ಲಿ ಬೇಕಿದ್ರೆ ನೀವು ಫ್ರೆಂಡ್ಸ್ ಅದನ್ನು ಒಂಚೂರು ನೋಡ್ಬೋದು, ಬಾಯಲ್ಲಿ ಇಟ್ಕೊಂಡು ಉಪ್ಪು ಸಪ್ಪೆನ ಆರಾಮಾಗಿ ನೋಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಈರುಳ್ಳಿನೂ ಆಯಿತು. ಒಂದೇ ಒಂದು ಚಿಟಕಿ ಸೋಡಾ ಹಾಕ್ತೀನಿ, ಇಷ್ಟೇ. ಕಾಣಿಸ್ತಾ ಇದೆಯಾ? ಇನ್ನು ಉಪ್ಪು ಆವಾಗಲೇ ಹಾಕಿದ್ದೀನಿ, ಇನ್ನೊಂದು ಟೈಮ್ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಈರುಳ್ಳಿ ಕಟ್ ಮಾಡೋದೈತೆ, ನಾನು ಅದ್ರಲ್ಲಿ ಕಟ್ ಮಾಡ್ಕೊಳ್ಳಲ್ಲ, ನಿಮಗೆ ಗೊತ್ತು. ಬೇಕಿದ್ರೆ ಏನಿಲ್ಲ ಫ್ರೆಂಡ್ಸ್, ನೀವು ಇದನ್ನು ಮಿಕ್ಸಿನಲ್ಲೇ ಆರಾಮಾಗಿ
ಈರುಳ್ಳಿನ ಸಣ್ಣ ಮಾಡ್ಕೋಬೋದು. ಬೇಕಂದ್ರೆ ಅದನ್ನು ತೋರಿಸ್ತೀನಿ. ನೋಡಿದ್ರ ಫ್ರೆಂಡ್ಸ್, ಸೊಪ್ಪಾಯಿತು. ಎಲ್ಲನೂ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಒಡೆ. ಫ್ರೆಂಡ್ಸ್, ಬರೀ ಸೊಪ್ಪೆ ಈರುಳ್ಳಿ ಕಟ್ ಮಾಡಿದ್ನಲ್ಲ, ಕಣ್ಣೆಲ್ಲ ಉರಿತೈತೆ ಫ್ರೆಂಡ್ಸ್. ಏನು ಮಾಡೋದು, ಏನಾದರೂ ತಿನ್ನಬೇಕು ಅಂದರೆ ಕಷ್ಟಪಡಬೇಕಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ. ಯಾಕೋ ಕಣ್ಣು ಜಾಸ್ತಿ ಉರಿತೈತೆ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಇತ್ತು. ಸಬ್ಬಕ್ಕಿ ಸೊಪ್ಪನ್ನ ಇವಾಗ ಜಸ್ಟ್ ಹೋಗಿದ್ನಲ್ಲ, ಅಲ್ಲಿ ತಗೊಂಡು ಬಂದೆ ನೋಡಿ. ಇವಾಗ ಏನಿಲ್ಲ ಫ್ರೆಂಡ್ಸ್, ಫುಲ್ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ನಾನೇ ಕಮ್ಮಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಡೆನ ಏನಕ್ಕೆ ಜಾಸ್ತಿ ಮಾಡೋದು ಅಂತ. ಕಡಲೆಬೇಳೆದು ಫ್ರೆಂಡ್ಸ್ ಇದು ವಡೆ ನೋಡಿ. ಇದೇನಿಲ್ಲ ಫ್ರೆಂಡ್ಸ್, ಈಗ ತಟ್ಟಿ ಬಿಡೋದಷ್ಟೇ. ನೀವು ನೆನೆಯೋಕ್ಕಿಡೋದು ಯಾವುದೂ ಇಲ್ಲ, ಯಾವುದು ಮಾಡಬೇಡಿ. ಆರಾಮಾಗಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಫ್ರೆಂಡ್ಸ್, ಈ ನಡುವೆ ಉಪ್ಪು ನೋಡಂತಡಿ. ಉಪ್ಪು ಬೇಡ ಫ್ರೆಂಡ್ಸ್, ಆದರೆ ನನಗೊಂಚೂರು ಖಾರ ಅನ್ನಿಸ್ತೈತೆ. ಅವ್ರಿಗೆಲ್ಲ ಸರಿಯಾಗಿರುತ್ತೆ. ಖಾರ ಆದರೂ ಪರವಾಗಿಲ್ಲ, ಉಪ್ಪು ಬೇಡ. ಇನ್ನು ಫ್ರೆಂಡ್ಸ್ ಬನ್ನಿ ಈ ಕಡೆ. ಎಣ್ಣೆ ಕಾದಿದ್ರೆ ಅದನ್ನು ತಟ್ಟಿ ತಟ್ಟಿ ಬಿಡೋಣ. ಇಷ್ಟು ರೆಡಿ ಮಾಡಿದ್ದೀನಿ. ಈಗ ಎಣ್ಣೆಗೆ ಹಾಕೋಣ. ಫ್ರೆಂಡ್ಸ್ ಬನ್ನಿ, ಈ ಕಡೆ ಎಣ್ಣೆ ಕಾಯ್ದಿದೆ ನೋಡಿ. ಈ ಥರ ನಾನು ಕವರ್ನ ಕಟ್ಕೊತೀನಿ ಕೈಗೆ, ಯಾವಾಗ ವಡೆ ಮಾಡಬೇಕಾದ್ರೂ. ನೀವು ಫ್ರೆಂಡ್ಸ್ ಎಷ್ಟಪ್ಪ ಬೇಕಾದರೂ ಮಾಡ್ಕೊಳ್ಳಿ, ಅದು ನಿಮಗೆ ಸೇರ್ಕೊಂಡಿದ್ದು. ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತೇನಿಲ್ಲ ನೋಡಿ. ನಾನು ಈ ರೀತಿ ಇಷ್ಟು ಮಾಡ್ತಾಯಿದ್ದೀನಿ. ಚಿಕ್ಕದಾಗಾದರೂ ಮಾಡಿ, ದೊಡ್ಡದಾಗಾದರೂ ಮಾಡಿ, ಅದು ನಿಮಗೆ ಸೇರ್ಕೊಂಡಿದ್ದು ಫ್ರೆಂಡ್ಸ್. ನಾನು ಸ್ವಲ್ಪ ಚಿಕ್ಕದಾಗೆ ಬಿಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಾನು ವಡೆ ಮಾಡಿ. ಇವತ್ತು ಸೊಪ್ಪು ತಂದಿದ್ನಲ್ಲ, ಕೆಳಗೆ ನೋಡು ನೋಡಿ ಫ್ರೆಂಡ್ಸ್. ಈ ರೀತಿ ನಿಮ್ಗೆ ಯಾವ ಆಕಾರ ಬೇಕಾದರೂ ಉಂಡೆ ಥರನಾದರೂ ಮಾಡಿಬಿಟ್ಕೊಳ್ಳಿ. ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ವಡೆ ಮಾಡ್ತಾಯಿದ್ದೀನಿ. ಈಗ ಚಿತ್ರಾನ್ನಕ್ಕೆ ಇದಾದ್ಮೇಲೆ ಒಗ್ಗರಣೆಗೆ ಹಾಕ್ತೀನಿ. ನೋಡೋಣ, ಹೆಸರು ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಟೈಮ್ ಇದ್ದರೆ ಅದೊಂದು ಸ್ವಲ್ಪ ಮಾಡ್ತೀನಿ, ಯಾಕಂದ್ರೆ ಅದು ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದಲ್ಲ ಫ್ರೆಂಡ್ಸ್. ಏನೋ ಫ್ರೆಂಡ್ಸ್, ಸೆಕೆಂಡ್ ಶಿಫ್ಟ್ ಇರ್ತೀನಲ್ಲ, ಏನಾದರೂ ಒಂದು ಮಾಡೋದು ನೋಡಿ ಫ್ರೆಂಡ್ಸ್. ನಾನು ಯಾಕೆ ದೊಡ್ಡ ಬಾಂಡ್ಲಿನ ಇದ್ದೀನಿ ಅಂದರೆ, ಇದರಲ್ಲಿ ಇದ್ದರೆ ಫ್ರೆಂಡ್ಸ್ 2 ಟೈಮ್ಸ್ ಹಾಕಿದ್ರೆ ಮುಗೀತು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬೇಯ್ತಾ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಈ ಥರ ಗೋಲ್ಡನ್ ಕಲರ್ಗೆ ವಡೆ ಬರಬೇಕು ಬೇಯುವಾಗ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ. ನೀವು ಫ್ರೆಂಡ್ಸ್ ಯಾವಾಗಲೇ ಎಣ್ಣೆ ತಿಂಡಿನ ನೀವು ಯಾವಾಗಲೇ ಬೇಯಿಸಿದ್ರೂ ಬಾಣಲಿನಲ್ಲಿ ನೊರೆ ಬರುತ್ತಲ್ಲ, ಅದು ಕಮ್ಮಿ ಆಗಬೇಕು. ನಾನು ಸಿಂಪಲಾಗಿ ಕಮ್ಮಿನೇ ಮಾಡಿದ್ದೀನಿ ಫ್ರೆಂಡ್ಸ್. ಅಂತ ಏನೊಂದು ಜಾಸ್ತಿ ಮಾಡ್ಕೊಂಡು ರಾಶಿ ತುಂಬ್ಕೊಂಡು ಏನಕ್ಕೆ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ನೊರೆ ಎಲ್ಲ ಕಮ್ಮಿ ಆಗ್ತಾಯಿದೆ, ನೀವೇ ನೋಡಿ ಅಲ್ಲಿ. ಏನೋ ಫ್ರೆಂಡ್ಸ್, ಇವತ್ತು ತುಂಬ ಬಿಸಿಲು ಬಂದಿದೆ. ಇನ್ನು ಫ್ರೆಂಡ್ಸ್ ನಾನು ಮಾರ್ನಿಂಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಯಾವುದು ಬಟ್ಟೆ ಇಲ್ಲ, ಸ್ವಲ್ಪನೇ ಇತ್ತು. ಕೈಯಲ್ಲೇ ವಾಶ್ ಮಾಡಿ ಪ್ಯಾಸೇಜ್ ಎಲ್ಲ ತೊಳೆದು, ಪ್ಯಾಸೇಜ್ ಮಾಪ್ ಹಾಕಿದ್ದೀನಿ ಫ್ರೆಂಡ್ಸ್, ತೊಳೆಯಲ್ಲ ಡೈಲಿಯ. ಇನ್ನು ನೀರು ಬಂತು, ನೀರು ಇಟ್ಕೊಂಡು ಎಲ್ಲ ಕೆಲಸ ಮುಗಿದಿದೆ ಫ್ರೆಂಡ್ಸ್. ಈಗ ನಾನು ಇದನ್ನು ನಾಷ್ಟದ್ದೆಲ್ಲ ಫಿನಿಷ್ ಮಾಡಿ ಸಾಂಬಾರು ಮಾಡೋಣ ಅಂದ್ಕೊಂಡೆ, ಆದರೆ ಸಾಂಬಾರು ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ಈಗ ಚಿತ್ರಾನ್ನ ತಿಂದಿದ್ದೀವಲ್ಲ, ಮಧ್ಯಾಹ್ನಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ತಂದಿದ್ದೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ಎಷ್ಟೋ ಸಲ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಈಗ ವಡೆ ಬೆಂದಿದೆ. ಕಾಣಿಸ್ತಾ ಇದೆಯಾ ನಿಮಗೆ ಕಲರು? ನೋಡಿ ಫ್ರೆಂಡ್ಸ್, ಈ ಕಲರು ಇರಬೇಕು. ಬನ್ನಿ ಸ್ವಲ್ಪ ಸ್ವಲ್ಪನೇ ತೆಗಿಯೋಣ. ಏನು ವಾರದಲ್ಲಿ ಒಂದು ಸಲ ಫ್ರೆಂಡ್ಸ್, ಯಾವಾಗಾದರೂ ನಮಗೆ ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಳ್ಳಿ.
ನಾನು ಯಾವಾಗಲೂ ಫ್ರೆಂಡ್ಸ್ ವಡೆಗೆ ಇದೇ ಎಲ್ಲ ಈಗ ಏನೇನು ನಿಮಗೆ ತೋರಿಸಿದ್ದೀನಿ ಅದೇ ವಡೆಯಾಗೆ ನಾನು ಹಾಕೋದು. ಬೇಕಿದ್ದರೆ ಫ್ರೆಂಡ್ಸ್ ನೀವು ಹೆಸರುಬೇಳೆ ಹಾಕೋಬೋದು. ಆಮೇಲೆ ಫ್ರೆಂಡ್ಸ್ ಅಲಸಂದಿ ಕಾಳ್ದು ವಡೆ ತುಂಬಾ ಚೆನ್ನಾಗಿರುತ್ತೆ. ಅದು ಯಾವಾಗಾದರೂ ಒನ್ ಟೈಮ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮೂರಲ್ಲಿ ಅದನ್ನು ಬೇಳೆ ಮಾಡಿ ಇಟ್ಟಿರ್ತಾರೆ, ರಾಗಿ ಕಲ್ಲಲ್ಲಿ, ಹಳ್ಳೀಲಿ. ನಿಮಗೆ ಗೊತ್ತಲ್ಲ, ನಮ್ಮದು ಹಳ್ಳಿನೇ ಫ್ರೆಂಡ್ಸ್. ಆಮೇಲೆ ಅದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನೂ ಎಷ್ಟಿದೆ ಅದನ್ನು ಈಗ ನಾನು ಹಾಕ್ಬಿಡ್ತೀನಿ, ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು 2ನೇ ಸಲ ನಾನು ಹಾಕ್ತಾಯಿರೋದು. ಒಂದು ಬ್ಯಾಚ್ ಆಯಿತು. ಒಂದು ಬ್ಯಾಚಲ್ಲಿ 4 8 ಹಾಕಿದ್ದೀನಿ. ಈಗ ಎಷ್ಟಾಗುತ್ತೆ ನೋಡೋಣ ಬನ್ನಿ. ನಾನೊಂದು 1/4 kgಗೂ ಕಮ್ಮಿನೇ ಹಾಕಿದೆ ಫ್ರೆಂಡ್ಸ್. ಅಳತೆ ಮಾಡಿ ಏನು ಹಾಕಿಲ್ಲ, ಹಾಗೆಯೇ ಆ ಮುಚ್ಚಳದಲ್ಲಿ ಹಾಕಿದೆ. ಅಳತೆ ಮಾಡಿ ಹಾಕೋ ಅವಶ್ಯಕತೆ ಏನಿದೆ ಫ್ರೆಂಡ್ಸ್? ಡೈಲಿ ಅಡುಗೆ ಮಾಡ್ತಿರ್ತೀವಿ ಲೇಡೀಸು ಅಲ್ವಾ. ನಮಗೆ ನಿಮಗೆ ಡೈಲಿ ಅಳತೆ ಗೊತ್ತಿರುತ್ತೆ. ಅದನ್ನು ಅಳತೆ ಮಾಡಿ ಹಾಕೋ ಅವಶ್ಯಕತೆ ಏನಿಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ಏನನ್ನು ಅಳತೆ ಮಾಡಿ ಏನು ಹಾಕಲ್ಲ, ಒಂದು ಕಣ್ಣು ಗುರುತಿಗೆ. ಇನ್ನು ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಕೊಂಡೆ, ಮಾಡಲ್ಲ. ಯಾಕೆ ಅಂದರೆ ರಾತ್ರಿ ನಾವು ಚಿರೋಟಿನ ಸ್ವೀಟ್ ತಿಂದಿದ್ದೀವಿ. ಇನ್ನು ಫ್ರೆಂಡ್ಸ್ ಇದು ಲಾಸ್ಟು ಜಾಗ ಇದೆ, ಹಾಕ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈ ಕಡೆ ಎಲ್ಲ ಜಾಗ ಇದೆ, ಒಂದು 10 12 ಆಗಿದೆ, ಜಾಗ ಇದೆ ಈ ಕಡೆ ಎಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನೆಲ್ಲ ವಡೆ ಇಷ್ಟು ಲಾಸ್ಟಲ್ಲಿ ಫ್ರೆಂಡ್ಸ್ ಇಷ್ಟು ಚಿಕ್ಕದು ಅದನ್ನು ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಪಾತ್ರೆನ ನಾನು ಆವಾಗ ತೊಳ್ಕೊಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಜಾಸ್ತಿ ಏನು ನಾನು ಇಟ್ಕೊಳ್ಳಲ್ಲ. ಈಗ ಇದಾದಮೇಲೆ ಫ್ರೆಂಡ್ಸ್ ನೋಡಿದ್ರಲ್ಲ, ಎಲ್ಲನೂ ಅದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಎತ್ತಿಕ್ಕಿದ್ದೀನಿ ಮಾಡಿರೋದನ್ನ. ಈಗ ಫ್ರೆಂಡ್ಸ್ ಬನ್ನಿ, ಚಿತ್ರಾನ್ನ ಸಿಂಪಲ್ಲಾಗಿ ತೋರಿಸ್ತೀನಿ, ಯಾವ ರೀತಿ ಸಿಂಪಲ್ಲಾಗಿ ನಾನು ಮಾಡ್ತೀನಿ ಅಂತ.